ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ವರ್ಷ ಕೋಟ್ಯಂತರ ಅಭಿಮಾನಿಗಳು ಜಗತ್ತನ್ನೇ ಗೆದ್ದ ಆಟಗಾರರು ಇದ್ರೂ ಕೂಡ ಆರ್ಸಿಬಿಗೆ ಒಂದೇ ಒಂದು ಟ್ರೋಫಿ ಗೆಲ್ಲೋಕ್ಕಾಗಲಿಲ್ಲ. ಫಿನಾಲೆವರೆಗೂ ಹೋಗಿ ಕೊನೆ ಗಳಿಗೆಯಲ್ಲಿ ಚಾಂಪಿಯನ್ ಪಟ್ಟ ಮಿಸ್ ಮಾಡಿಕೊಳ್ತಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ತಿಲ್ಲ ಅನ್ನೋದಕ್ಕಿಂತ ಕಿಂಗ್ ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರ ಟ್ರೋಫಿಯನ್ನ ಎತ್ತಿ ಹಿಡಿದು ಸಂಭ್ರಮಿಸುವುದನ್ನ ನೋಡೋಕೆ ಆಗ್ತಿಲ್ವಲ್ಲ ಅನ್ನೋ ನೋವು ಅಭಿಮಾನಿಗಳನ್ನ ಕಾಡ್ತಾ ಇದೆ. ಸೊ 18ನೇ ಸೀಸನ್ನಲ್ಲಾದ್ರೂ ಚಾಂಪಿಯನ್ ಪಟ್ಟಕ್ಕೇರಬೇಕು ಅಂತ ತಂಡದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲು ಆರ್ಸಿಬಿ ಫ್ರಾಂಚೈಸಿ ಈಗಿನಿಂದಲೇ ತಯಾರಿಯನ್ನು ಆರಂಭಿಸಿದೆ. ತಂಡಕ್ಕೆ ಹೊರೆಯಾಗಿರೋ ಸ್ಟಾರ್ ಆಟಗಾರರಿಗೆ ಗೇಟ್ ಪಾಸ್ ಕೊಡೋಕೆ ಮುಂದಾಗಿದೆ. ಇದರ ನಡುವೆ ಗ್ಲೆನ್ ಮ್ಯಾಕ್ಸ್ವೆಲ್ ಬೆಂಗಳೂರು ತಂಡಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಬೆಂಗಳೂರು ತಂಡ ಯಾವೆಲ್ಲ ಆಟಗಾರರಿಗೆ ಕೊಡಲು ಮುಂದಾಗಿದೆ? ಮುಂದಿನ ವರ್ಷ ಮ್ಯಾಕ್ಸಿ ಆರ್ಸಿಬಿ ಪರ ಆಡಲ್ವಾ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಸಾಕು, ಇಡೀ ಕ್ರೀಡಾ ಜಗತ್ತೇ ಕಾಯ್ತಾ ಇರುತ್ತೆ. ಈ ವರ್ಷದ ಕೊನೆಗೆ 2025ರ IPL ಮೆಗಾ ಆಕ್ಷನ್ ನಡೆಯಲಿದೆ. ಇದಕ್ಕೂ ಮುನ್ನವೇ IPL ತಂಡಗಳು ತಮಗೆ ಬೇಕಾದ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬಹುದು. ಬಳಿಕ ಉಳಿದ ಆಟಗಾರರನ್ನ ಆಕ್ಷನ್ಗೆ ಬಿಡಲೇಬೇಕಿದೆ. ಆದರೆ ಒಂದು ತಂಡದಲ್ಲಿ ಎಷ್ಟು ಜನರನ್ನ ರಿಟೈನ್ ಮಾಡಿಕೊಳ್ಬೇಕು ಅನ್ನೋದೇ ತಲೆನೋವಾಗಿದೆ. ಹೀಗಾಗಿ ಜುಲೈ 31ರಂದು ಎಲ್ಲ IPL ತಂಡಗಳ ಜೊತೆ BCCI ಸಭೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಲಿದೆ. ಇನ್ನು RCB ತಂಡ ಸ್ಟಾರ್ ಐಕಾನ್ ವಿರಾಟ್ ಕೊಹ್ಲಿ ಅವರನ್ನು ಹೊರತುಪಡಿಸಿ ಮತ್ಯಾರನ್ನ ರಿಟೈನ್ ಮಾಡಿಕೊಳ್ಳಲಿದೆ ಅನ್ನೋದಕ್ಕೆ ಇದುವರೆಗೂ ಕೂಡ ಸ್ಪಷ್ಟನೆ ನೀಡಿಲ್ಲ. ರಿಟೈನ್ ಲಿಸ್ಟ್ನಲ್ಲಿ ಕೊಹ್ಲಿ ಜೊತೆಗೆ ವಿಲ್ ಜಾಕ್ಸ್, ಮೊಹಮ್ಮದ್ ಸಿರಾಜ್, ರಜತ್ ಪಟಿದಾರ್ ಹೆಸರಿದೆ ಎಂದು ಹೇಳಲಾಗ್ತಾ ಇದೆ. ಇದೀಗ 2025ರ IPLಗೆ ಆಸೀಸ್ ಬ್ಯಾಟರ್ ಬೆಂಗಳೂರು ತಂಡದ ಪರ ಕಣಕ್ಕಿಳಿಯೋದು ಅನುಮಾನ ಆಗಿದೆ. 2025ರ IPL ಮೆಗಾ ಹರಾಜಿಗೂ ಮುನ್ನವೇ ಮ್ಯಾಕ್ಸ್ವೆಲ್ RCB ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಖಾತೆಯನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ. IPLನಲ್ಲಿ RCB ತಂಡದ ಪ್ರಮುಖ ಸ್ಫೋಟಕ ಬ್ಯಾಟರ್ ಎನಿಸಿಕೊಂಡಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಬೆಂಗಳೂರು ತಂಡದ ಪರ 3 ಸೀಸನ್ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದ್ರು. ಆದರೆ ಅದ್ಯಾಕೋ 2024ರ ಸೀಸನ್ನಲ್ಲಿ ಮಾತ್ರ ಮ್ಯಾಕ್ಸಿ ಬ್ಯಾಟ್ ಸದ್ದು ಮಾಡಲೇ ಇಲ್ಲ. ಅವರ ಪ್ರದರ್ಶನ ಕ್ರೀಸ್ಗೆ ಬರೋದು ಹೋಗೋದು ಅಂದ್ರೆ ಒಂಥರ ಪೆವಿಲಿಯನ್ ಪರೇಡ್ ರೀತಿಯೇ ಇತ್ತು. ಇದೇ ಕಾರಣಕ್ಕೆ ಕೆಲ ಪಂದ್ಯಗಳಿಂದ ಹೊರಗೂ ಕೂಡ ಉಳಿಬೇಕಾಗಿತ್ತು. RCB ಖಾತೆ ಅನ್ಫಾಲೋ ಮಾಡಿದ ಮ್ಯಾಕ್ಸ್ವೆಲ್. ಸೀಸನ್ 17 IPLನಲ್ಲಿ ಮ್ಯಾಕ್ಸ್ವೆಲ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ರು. ಕಳಪೆ ಪ್ರದರ್ಶನದಿಂದಾಗಿಯೇ ಸಾಕಷ್ಟು ಟೀಕೆಗಳನ್ನು ಕೂಡ ಎದುರಿಸಿದ್ರು. RCB ಫ್ಯಾನ್ಸ್ಗೆ ಮ್ಯಾಕ್ಸಿ ಪ್ರದರ್ಶನದ ಬಗ್ಗೆ ಬೇಸರ ಇದ್ರೂ ಕೂಡ ಭರವಸೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಈ ಸೀಸನ್ಗೆ ಅಲ್ಲದೆ ಇದ್ರೂ ಕೂಡ ಮುಂದಿನ ಸೀಸನ್ನಲ್ಲಿ ಮ್ಯಾಕ್ಸಿ ಉತ್ತಮ ಪ್ರದರ್ಶನ ನೀಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ರು. ಬಟ್ ಈಗ ಮ್ಯಾಕ್ಸ್ವೆಲ್ RCB ಖಾತೆಯನ್ನು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಿಟೈನ್ ಮಾಡಿಕೊಳ್ಳೋಕೆ ಬಯಸಿಲ್ಲ. ಈ ಬಗ್ಗೆ ಮ್ಯಾಕ್ಸಿಗೆ ಮಾಹಿತಿ ಸಿಕ್ಕಿದೆ. ಇದೇ ಕಾರಣಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗ್ತಿದೆ. ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಬ್ಯಾಟರ್ ಮ್ಯಾಕ್ಸ್ವೆಲ್ ಅವರನ್ನ ಬೆಂಗಳೂರು ತಂಡ 2021ರಲ್ಲಿ 14.25 ಕೋಟಿ ರೂಪಾಯಿ ಮೊತ್ತಕ್ಕೆ ಖರೀದಿ ಮಾಡಿತ್ತು. ನಂತರದ ವರ್ಷಗಳಲ್ಲಿ 11 ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿತ್ತು. ಮ್ಯಾಕ್ಸ್ವೆಲ್ RCB ಪರ 2021ರಲ್ಲಿ 513 ರನ್ ಗಳಿಸಿದ್ರು. ಹಾಗೆ 2022ರಲ್ಲಿ 301 ರನ್ ಕಲೆ ಹಾಕಿದ್ರು. ಇನ್ನು 2023ರಲ್ಲಿ 400 ರನ್ ಗಳಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಆದರೆ 2024ರಲ್ಲಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಡಕೌಟ್ ಆಗುವ ಮೂಲಕ ತುಂಬಾನೇ ನಿರಾಸೆ ಮೂಡಿಸಿದ್ರು. 10 ಪಂದ್ಯ 52 ರನ್ ಕೈಕೊಟ್ಟ ಮ್ಯಾಕ್ಸ್ವೆಲ್. 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮ್ಯಾಕ್ಸ್ವೆಲ್ ತೀರಾ ಕಳಪೆ ಪ್ರದರ್ಶನವನ್ನ ನೀಡಿದ್ರು. ಒಂದು ಮ್ಯಾಚ್ನಲ್ಲೂ ಕೂಡ 30ಕ್ಕಿಂತ ಹೆಚ್ಚು ರನ್ಗಳನ್ನ ಮ್ಯಾಕ್ಸಿ ಗಳಿಸಲೇ ಇಲ್ಲ. ಇದು ತಂಡದ ಫಲಿತಾಂಶಗಳ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಬೀರಿತು. ಟೂರ್ನಿಯ ಆರಂಭದಿಂದ ಶುರುವಾದ ಮ್ಯಾಕ್ಸಿ ವೈಫಲ್ಯ ಕ್ವಾಲಿಫೈಯರ್ ಮ್ಯಾಚ್ವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಅದರಲ್ಲೂ ನಿರ್ಣಾಯಕ ಪಂದ್ಯದಲ್ಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಗೋಲ್ಡನ್ ಡಕೌಟ್ ಆಗಿದ್ರು. ಬ್ಯಾಟಿಂಗ್ನಲ್ಲಿ ವಿಫಲರಾಗಿದ್ದ ಮ್ಯಾಕ್ಸ್ವೆಲ್ ಫೀಲ್ಡಿಂಗ್ನಲ್ಲೂ ಕೂಡ RCB ಪಾಲಿಗೆ ದುಬಾರಿಯಾಗಿದ್ರು. ಅಲ್ಲದೆ ಕಳೆದ IPLನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕೊಡುಗೆ ಕೇವಲ 52 ರನ್ಗಳು ಮಾತ್ರ. 10 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದ ಮ್ಯಾಕ್ಸಿ 5.78ರ ಸರಾಸರಿಯಂತೆ ಕೇವಲ 52 ರನ್ ಮಾತ್ರ ಕಲೆ ಹಾಕಿದ್ರು. ಈ ಪೈಕಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಅದು 28 ರನ್ ಮಾತ್ರ. ಅದರಲ್ಲೂ ಒಂದೇ ಸೀಸನ್ನಲ್ಲಿ 5 ಸಲ 0ಗೆ ಔಟ್ ಆಗಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ಗಾಗಿ RCB ನೀಡ್ತಾ ಇರುವ ಸಂಭಾವನೆ. ಒಂದು ಸೀಸನ್ಗಾಗಿ ಮ್ಯಾಕ್ಸ್ವೆಲ್ ಪಡೆದಿರುವುದು ಬರೋಬ್ಬರಿ 11 ಕೋಟಿ ರೂಪಾಯಿ. ಆದರೆ ಕಲೆ ಹಾಕಿರೋದು ಕೇವಲ 52 ರನ್ಗಳನ್ನ ಮಾತ್ರ. ಸೊ ಮ್ಯಾಕ್ಸ್ವೆಲ್ ಪ್ರತಿ ರನ್ಗೆ 21 ಲಕ್ಷ ರೂಪಾಯಿ ಕೊಟ್ಟಂತಾಗಿತ್ತು. ಇನ್ನು ಬೌಲಿಂಗ್ನಲ್ಲೂ ಕೂಡ ಮ್ಯಾಕ್ಸ್ವೆಲ್ 10 ಪಂದ್ಯಗಳಿಂದ 6 ವಿಕೆಟ್ ಕಬಳಿಸಲಷ್ಟೇ ಶಕ್ತರಾಗಿದ್ರು. ಅಂದ್ರೆ ಆಲ್ರೌಂಡರ್ ಆಗಿ ಮ್ಯಾಕ್ಸ್ವೆಲ್ ಸಂಪೂರ್ಣ ವಿಫಲರಾಗಿದ್ರು. T20 ವಿಶ್ವಕಪ್ನಲ್ಲೂ ಕಳಪೆ ಪ್ರದರ್ಶನ ಕಂಟಿನ್ಯೂ. IPLನಲ್ಲಿ 0 ಸುತ್ತುವ ಮೂಲಕವೇ ಸುದ್ದಿಯಲ್ಲಿದ್ದ ಮ್ಯಾಕ್ಸ್ವೆಲ್ T20 ವಿಶ್ವಕಪ್ನಲ್ಲೂ ಕೂಡ ಕಳಪೆ ಪ್ರದರ್ಶನದಿಂದಲೇ ಬಳಲಿದ್ರು. ಅದರಲ್ಲೂ ತನ್ನ ಮೊದಲ ಪಂದ್ಯದಲ್ಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಗೋಲ್ಡನ್ ಡಕ್ಗೆ ಔಟ್ ಆಗಿದ್ರು. ಬಾರ್ಬಡೋಸ್ನಲ್ಲಿ ನಡೆದಿದ್ದ ಒಮಾನ್ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪರ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ಈ ಮೂಲಕ T20 ವಿಶ್ವಕಪ್ 2024ನ್ನ ಮ್ಯಾಕ್ಸಿ ಶೂನ್ಯದೊಂದಿಗೆ ಶುರು ಮಾಡಿದ್ರು.
ಬಳಿಕ ಲೈಟ್ ಆಗಿ ಕಂಬ್ಯಾಕ್ ಮಾಡಿದ ಮ್ಯಾಕ್ಸಿ 7 ಪಂದ್ಯಗಳಿಂದ 132 ರನ್ಗಳನ್ನು ಕಲೆ ಹಾಕಿದ್ರು. ಏಕದಿನ ವಿಶ್ವಕಪ್ನಲ್ಲಿ ಡಬಲ್ ಸೆಂಚುರಿ ಸಿಡಿಸಿದ್ದ ಮ್ಯಾಕ್ಸಿ. ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಫೋಟಕ ಆಟಗಾರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಕೂಡ ಆಲ್ರೌಂಡರ್ ಆಟಗಾರ. ಕ್ರೀಸ್ ಕಚ್ಚಿ ಒಂದ್ಸಲ ನಿಂತರು ಅಂದ್ರೆ ಎದುರಾಳಿ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತ ಸಾಮರ್ಥ್ಯ ಇರೋ ಬ್ಯಾಟರ್. ಪಂದ್ಯ ಇನ್ನೇನು ಕೈ ಚೆಲ್ಲೇ ಹೋಯ್ತು ಎನ್ನುವಾಗ ಏಕಾಂಗಿಯಾಗಿ ನಿಂತು ಎಷ್ಟೋ ಮ್ಯಾಚ್ಗಳನ್ನ ಗೆಲ್ಲಿಸಿಕೊಟ್ಟಿರೋ ಉದಾಹರಣೆಗಳಿವೆ. ಅದರಲ್ಲೂ 2023ರ ಏಕದಿನ ವಿಶ್ವಕಪ್ ವೇಳೆ ಮ್ಯಾಕ್ಸಿ ತೋರಿದ ಪ್ರದರ್ಶನವನ್ನ ಕ್ರಿಕೆಟ್ ಲೋಕದಲ್ಲಿ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಿದ್ದ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಐತಿಹಾಸಿಕ ಗೆಲುವನ್ನ ಸಾಧಿಸಿತ್ತು. ಈ ಗೆಲುವಿನ ರೂವಾರಿಯೇ ಆಸೀಸ್ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್. ಕಾಲು ನೋವಿನ ನಡುವೆ ಕೂಡ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದ ಮ್ಯಾಕ್ಸಿ ಏಕದಿನ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತಿ ವೇಗದ ಡಬಲ್ ಸೆಂಚುರಿ ಸಿಡಿಸಿದ್ರು. ಇದು ಏಕದಿನ ಕ್ರಿಕೆಟ್ ಚರಿತ್ರೆಯಲ್ಲಿ ವಿಶ್ವಶ್ರೇಷ್ಠ ಇನ್ನಿಂಗ್ಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 91 ರನ್ಗಳಿಗೆ 7 ವಿಕೆಟ್ ಕಳ್ಕೊಂಡು ಸೋಲು ಖಚಿತ ಎನ್ನುವ ಸ್ಥಿತಿಯಲ್ಲಿದ್ದ ಆಸ್ಟ್ರೇಲಿಯಾ ತಂಡಕ್ಕೆ ಮ್ಯಾಕ್ಸಿಯೇ ಜೀವ ತುಂಬಿ ಜಯ ತಂದುಕೊಟ್ಟಿದ್ರು. ಆಫ್ಘಾನ್ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ ಅನ್ನು ಕಳ್ಕೊಂಡು 291 ರನ್ಗಳನ್ನು ಕಲೆ ಹಾಕಿತ್ತು. ಆದರೆ ಆಸೀಸ್ 46.5 ಓವರ್ಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿತು. ಕಾಲಿನ ಗಾಯದ ನಡುವೆ ಕೂಡ ಏಕಾಂಗಿ ಹೋರಾಟ ನಡೆಸಿದ ಮ್ಯಾಕ್ಸಿ ಕೇವಲ 128 ಎಸೆತಗಳಲ್ಲಿ ತಾನೊಬ್ಬನೇ 201 ರನ್ಗಳನ್ನು ಗಳಿಸಿದ್ರು. ಆ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ವಿಶ್ವದ 11ನೇ ಆಟಗಾರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ರು. ಅವರ ಈ ಹೋರಾಟದ ಇನ್ನಿಂಗ್ಸ್ನಲ್ಲಿ 21 ಬೌಂಡ್ರಿ ಹಾಗೆ 10 ಸಿಕ್ಸರ್ಗಳು ಕೂಡ ಇದ್ವು. ಬೆಂಗಳೂರು ತಂಡಕ್ಕೆ ಮರಳುತ್ತಾರಾ ಕನ್ನಡಿಗ ಕೆಎಲ್ ರಾಹುಲ್? ಇದೆಲ್ಲದರ ನಡುವೆ ಸದ್ಯ ಆರ್ಸಿಬಿ ಫ್ರಾಂಚೈಸಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋ ವಿಚಾರ ಅಂದ್ರೆ ಕನ್ನಡಿಗ ಕೆಎಲ್ ರಾಹುಲ್ ಬೆಂಗಳೂರು ತಂಡ ಸೇರ್ತಾರೆ ಅನ್ನೋದು. 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ಗಾಗಿ ಸ್ಟಾರ್ ಕ್ರಿಕೆಟರ್ ಕೆಎಲ್ ರಾಹುಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇರಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ವರದಿಯಾಗಿದೆ. ಪ್ರಸ್ತುತ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿರುವ ಕೆಎಲ್ ರಾಹುಲ್ ಮೆಗಾ ಹರಾಜಿಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ಹೊರಬರೋ ಸಾಧ್ಯತೆ ಇದೆ. 2022ರಿಂದ ಇಲ್ಲಿಯವರೆಗೂ ಕೂಡ ಕೆಎಲ್ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ 3 ವರ್ಷಗಳ ಕಾಲ ಮುನ್ನಡೆಸಿದ್ದಾರೆ. ಇದೀಗ ಅವರ 3 ವರ್ಷಗಳ ಒಪ್ಪಂದ ಕ್ಲೋಸ್ ಆಗ್ತಿದೆ. ಸೊ ಹೀಗಾಗಿ ಮುಂದಿನ IPLಗೆ ಬೇರೆ ತಂಡವನ್ನ ಸೇರಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಕೆಎಲ್ ರಾಹುಲ್ ತಮ್ಮ IPL ವೃತ್ತಿ ಜೀವನವನ್ನ ಆರ್ಸಿಬಿ ತಂಡದೊಂದಿಗೆ ಪ್ರಾರಂಭ ಮಾಡಿದ್ರು. ಆರ್ಸಿಬಿ ನಂತರ ಸನ್ರೈಸರ್ಸ್ ಹೈದರಾಬಾದ್ ಪರ ಆಡಿದ್ದ ಅವರು ನಂತರ ಪಂಜಾಬ್ ಕಿಂಗ್ಸ್ ಪರ ದೀರ್ಘಾವಧಿಯಾಗಿ ಆಡಿದ್ರು. 2022ರ IPL ಟೂರ್ನಿಯಿಂದ ಅವರು ಹೊಸ ಫ್ರಾಂಚೈಸಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಸೇರಿಕೊಂಡಿದ್ರು. ಫಾಫ್ಗೆ ಗೇಟ್ ಪಾಸ್, ರಾಹುಲ್ಗೆ ಕ್ಯಾಪ್ಟನ್ಸಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಳೆದ 17 ಆವೃತ್ತಿಗಳಿಂದ ಟ್ರೋಫಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ವಿರಾಟ್ ನಾಯಕತ್ವದಿಂದ ಕೆಳಗಿಳಿದಾಗ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಫಾಫ್ ಡುಪ್ಲೆಸಿಸ್ ಆರ್ಸಿಬಿ ನಾಯಕತ್ವವನ್ನು ಪಡೆದಿದ್ರು. ಆದರೆ ಅವರ ನಾಯಕತ್ವದಲ್ಲೂ ಕೂಡ ತಂಡ ಕಪ್ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಫಾಫ್ ನಾಯಕತ್ವದಲ್ಲಿ ಆರ್ಸಿಬಿ 2022 ಹಾಗೆ 24ರ IPL ಟೂರ್ನಿಗಳಲ್ಲಿ ಪ್ಲೇ ಆಫ್ಗೆ ತಲುಪಿತಾದ್ರೂ ಕೂಡ ಪ್ರಶಸ್ತಿ ಗೆಲ್ಲೋಕೆ ಆಗಲಿಲ್ಲ. ಹೀಗಾಗಿ ಕೆಎಲ್ ರಾಹುಲ್ ಆರ್ಸಿಬಿಗೆ ವಾಪಸ್ ಆದ್ರೆ ಹೊಸ ನಾಯಕರಾಗೋ ಸಾಧ್ಯತೆ ಇದೆ. ರಾಹುಲ್ಗೆ IPLನಲ್ಲಿ ನಾಯಕತ್ವದ ಸುದೀರ್ಘ ಅನುಭವ ಕೂಡ ಇದೆ. ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳನ್ನು ಮುನ್ನಡೆಸಿದ್ದಾರೆ. ಹೀಗಾಗಿ ಕೆಎಲ್ ರಾಹುಲ್ ಬೆಂಗಳೂರು ತಂಡಕ್ಕೆ ಮರಳಿದ್ರೆ ಫಾಫ್ ಡುಪ್ಲೆಸಿಸ್ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಆ ಮೂಲಕ ಕನ್ನಡಿಗ ಕೆಎಲ್ ರಾಹುಲ್ಗೆ ನಾಯಕತ್ವ ನೀಡಬಹುದು. ಒಟ್ಟಾರೆ 2025ರ IPLಗೆ ಸಾಕಷ್ಟು ಟೈಮ್ ಇದ್ರೂ ಕೂಡ ಫ್ರಾಂಚೈಸಿಗಳಲ್ಲಿ ದಿನಕ್ಕೊಂದು ಬದಲಾವಣೆಗಳಾಗ್ತಾ ಇದೆ. ರಿಟೈನ್ ವಿಚಾರ ಕೂಡ ಸದ್ದು ಮಾಡ್ತಾ ಇದ್ದು BCCI ಜೊತೆಗಿನ ಸಭೆಯಲ್ಲಿ ಒಂದು ಅಂತಿಮ ಚಿತ್ರಣ ಸಿಗಲಿದೆ. ಸೊ ಮ್ಯಾಕ್ಸ್ವೆಲ್ ಆರ್ಸಿಬಿಯಲ್ಲಿ ಮತ್ತೆ ಕಂಟಿನ್ಯೂ ಆಗಬೇಕಾ, ಮತ್ತೊಂದು ಅವಕಾಶವನ್ನು ಕೊಡಬೇಕಾ, ಬೆಂಗಳೂರು ತಂಡದಲ್ಲಿ ಯಾರೆಲ್ಲ ಇದ್ದರೆ ಕಪ್ ಗೆಲ್ಲೋಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.